ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 7ನೇ ಕ್ವಶನ್ ನೋಡೋಣ. ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಸ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 1ನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪರ್ಮನೆಂಟ್ ಚೇರ್ಮನ್ ಆಫ್ ಚೀಫ್ ಆಫ್ ಸ್ಟಾಫ್ ಕಮಿಟಿ. 2ನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಎಕ್ಸಸೈಸಸ್ ಮಿಲಿಟರಿ ಕಮಾಂಡ್ ಓವರ್ ದಿ 3 ಸರ್ವಿಸ್ ಚೀಫ್ಸ್. 3ನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್ ಆನ್ ಆಲ್ ಟ್ರೈ ಸರ್ವಿಸ್ ಮ್ಯಾಟರ್. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ ಅಂತ ಹೇಳಿ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಸೊ ಬಿಪಿನ್ ರಾವತ್ ಅವರು 2019ರಲ್ಲಿ ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ರು. ಸೊ 1999ರಲ್ಲಿ ಕಾರ್ಗಿಲ್ ವಾರ್ ಆದಮೇಲೆ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ. ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅವಾಗ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಗ್ಗೆ ಮಾತಾಡಿರ್ತಾರೆ. ಅದಾದಮೇಲೆ ಶೇಖತ್ಕರ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ ಕಮಿಟಿ ಕೂಡ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ರೆಕಮೆಂಡೇಶನ್ ಕೊಟ್ಟಿರುತ್ತೆ. ಸೊ ಇದ್ರ ಬಗ್ಗೆ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ನಾವು ಇಲ್ಲಿ ನೋಡ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರು, ಫಂಕ್ಷನ್ ಆಸ್ ದಿ ಪರ್ಮನೆಂಟ್ ಚೇರ್ಮನ್ ಆಫ್ ದಿ ಚೀಫ್ ಆಫ್ ಸ್ಟಾಫ್ ಕಮಿಟಿ. ಸೊ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. 3ನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನೋಡಿದ್ದಾರೆ, ಟು ಆಕ್ಟ್ ಆಸ್ ಅ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ಹಾನರಬಲ್ ರಕ್ಷಾ ಮಂತ್ರಿ ಆನ್ ಆಲ್ ಟ್ರೈ ಸರ್ವಿಸ್ ಮ್ಯಾಟರ್ ಅಂತ ಹೇಳಿದ್ದಾರೆ. ಸೊ 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆದರೆ 2ನೇ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸಸೈಸ್ ಮಿಲಿಟರಿ ಕಮಾಂಡ್, ಅವರು ಕಮಾಂಡನ್ನ ಎಕ್ಸಸೈಸ್ ಮಾಡೋದಿಲ್ಲ, ಮಿಲಿಟರಿ ಕಮಾಂಡನ್ನ ಎಕ್ಸಸೈಸ್ ಮಾಡೋದಿಲ್ಲ. ಅವರು 3 ಸರ್ವಿಸಸ್ ಒಳ್ಳೆ ರೀತಿಯಾಗಿ ವರ್ಕ್ ಮಾಡಬೇಕು, ಅಲೈನ್ ಆಗಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ಸ್ ಇನ್ ದ ಫಂಕ್ಷನಿಂಗ್ ಆಫ್ 3 ಸರ್ವಿಸಸ್ ವಿತ್ ಏಮ್ ಟು ಆಗ್ಮೆಂಟ್ ಕಾಂಬ್ಯಾಟ್ ಕೆಪಬಿಲಿಟೀಸ್ ಆಫ್ ಆರ್ಮ್ಡ್ ಫೋರ್ಸ್ ಬೈ ರಿಡ್ಯೂಸಿಂಗ್ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ದಾರೆ. ಅಂಡ್ ಟು ಅಡ್ಮಿನಿಸ್ಟರ್ ಟ್ರೈ ಸರ್ವಿಸ್ ಆರ್ಗನೈಸೇಷನ್ ಏಜೆನ್ಸ್ ಅಂಡ್ ಕಮಿಟಿ ಕಮಾಂಡ್ಸ್. ಸೊ ಅದರಿಂದ 2ನೇ ಸ್ಟೇಟ್ಮೆಂಟು ತಪ್ಪಾಗತ್ತೆ. ಸೊ 1ನೇ ಸ್ಟೇಟ್ಮೆಂಟ್ ಮತ್ತೆ 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, 2ನೇ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.